ವೀಕ್ಷಕರೇ ನಮಸ್ಕಾರ. ಈ ದಿನದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಶ್ರುತಿ. ಹೊಳಲ್ಕೆರೆ ವಾಣಿ ವಿಲಾಸ ಸಾಗರದಲ್ಲಿ ಜಾಕ್ವೆಲ್ ನೀರೆತ್ತುವ ಕಾಮಗಾರಿಕೆ ವೀಕ್ಷಿಸಿದ ಡಾಕ್ಟರ್ ಎಂ ಚಂದ್ರಪ್ಪ. ವಾಣಿ ವಿಲಾಸ ಸಾಗರದಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ಬೃಹತ್ ಜಾಕ್ವೆಲ್ ಹಾಗೂ ನೀರೆತ್ತುವ ಕಾಮಗಾರಿ ವೀಕ್ಷಿಸಿದ ಶಾಸಕ ಡಾಕ್ಟರ್ ಎಂ ಚಂದ್ರಪ್ಪ. ಹೊಳಲ್ಕೆರೆ ಕ್ಷೇತ್ರಕ್ಕೆ ಶಾಶ್ವತ ಕುಡಿಯುವ ನೀರು 367 ಕೋಟಿ ರೂಪಾಯಿ ವೆಚ್ಚದ ಬೃಹತ್ ಯೋಜನೆ ಪೂರ್ಣ. ಇನ್ನೊಂದು ತಿಂಗಳಲ್ಲಿ ಮನೆ ಮನೆಗೆ ನಿಯಮಿತ ನೀರು. ವಾಣಿ ವಿಲಾಸ ಸಾಗರ ಜಲಾಶಯದಿಂದ ಹೊಳಲ್ಕೆರೆ ವಿಧಾನಸಭಾ ಕ್ಷೇತ್ರದ 100 ಗ್ರಾಮಗಳಿಗೆ ಶುದ್ಧ ಕುಡಿಯುವ ನೀರು ಪೂರೈಸುವ 367 ಕೋಟಿ ರೂಪಾಯಿ ವೆಚ್ಚದ ಬೃಹತ್ ಯೋಜನೆ ಪೂರ್ಣಗೊಂಡಿದ್ದು, ಇನ್ನು 1.5 ತಿಂಗಳೊಳಗೆ ಸಂಪೂರ್ಣ ತಾಲೂಕಿಗೆ ನಿಯಮಿತವಾಗಿ ಶುದ್ಧ ಕುಡಿಯುವ ನೀರು ಪೂರೈಕೆ ಆರಂಭವಾಗಲಿದೆ ಎಂದು ಹೊಳಲ್ಕೆರೆ ಶಾಸಕರಾದ ಡಾಕ್ಟರ್ ಎಂ ಚಂದ್ರಪ್ಪ ತಿಳಿಸಿದರು. ಶುಕ್ರವಾರ ವಾಣಿ ವಿಲಾಸ ಸಾಗರದಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ಬೃಹತ್ ಜಾಕ್ವೆಲ್ ಹಾಗೂ ನೀರೆತ್ತುವ ಕಾಮಗಾರಿ ವೀಕ್ಷಿಸಿ ಮಾಧ್ಯಮದವರೊಂದಿಗೆ ಅವರು ಮಾತನಾಡಿದರು. ಹೊಳಲ್ಕೆರೆ ಕ್ಷೇತ್ರದ ಜನರಿಗೆ ಶಾಶ್ವತ ಕುಡಿಯುವ ನೀರು ಒದಗಿಸುವ ಉದ್ದೇಶದಿಂದ ಈ ಯೋಜನೆಯನ್ನ ರೂಪಿಸಲಾಗಿದೆ. ಮುಂದಿನ 2052ನೇ ಇಸ್ವಿಯವರೆಗೆ ಹೆಚ್ಚಾಗಬಹುದಾದ ಜನಸಂಖ್ಯೆಯನ್ನ ಲೆಕ್ಕಕ್ಕೆ ತೆಗೆದುಕೊಂಡು ವಿನ್ಯಾಸಗೊಳಿಸಲಾಗಿದೆ. ಸುಮಾರು 1.5 ರಿಂದ 4 ವರ್ಷಗಳ ಅವಧಿಯಲ್ಲಿ ಯೋಜನೆ ಪೂರ್ಣಗೊಳಿಸಿ ಇತ್ತೀಚೆಗೆ ಅಷ್ಟೇ ಯಶಸ್ವಿಯಾಗಿ ಪ್ರಾಯೋಗಿಕ ಪರೀಕ್ಷೆ ನಡೆಸಲಾಗಿದೆ ಎಂದು ಶಾಸಕರು ಮಾಹಿತಿಯನ್ನ ನೀಡಿದರು. ವಾಣಿ ವಿಲಾಸ ಸಾಗರದ ಜಾಕ್ವೆಲ್ ಜಾಗದಿಂದ ನೀರೊಳಗೆ 100 ಅಡಿ ಆಳದಲ್ಲಿ ನೀರಿದೆ. ಆ ನೀರಿನ ಕೆಳಗೆ 40 ಅಡಿ ದಪ್ಪದ ಬಂಡೆ ಇದ್ದು 45 ಅಡಿ ಬಂಡೆಯನ್ನ ಕೊರೆದು ಪೈಪ್ ಪಿಲ್ಲರ್ಗಳನ್ನು ಸ್ಥಾಪಿಸಲಾಗಿದೆ. ನೀರಿನ ಮಟ್ಟಕ್ಕಿಂತ ಮೇಲೆ 30 ಅಡಿ ಎತ್ತರದ ಪಿಲ್ಲರ್ಗಳನ್ನು ನಿರ್ಮಿಸಿ ಒಟ್ಟು 170 ಅಡಿ ಎತ್ತರದ ಬೃಹತ್ ಜಾಕ್ವೆಲ್ ಕಟ್ಟಡ ನಿರ್ಮಿಸಲಾಗಿದೆ ಎಂದರು. ಈ ಯೋಜನೆಯಲ್ಲಿ 1600 HP ಸಾಮರ್ಥ್ಯದ ಪಂಪ್ಗಳು ಹಾಗೂ ವಿದ್ಯುತ್ ವ್ಯವಸ್ಥೆ ಕಲ್ಪಿಸಲಾಗಿದೆ. 3 ಪಂಪ್ಗಳ ಪೈಕಿ 2 ನಿರಂತರವಾಗಿ ಕಾರ್ಯಾಚರಿಸಲಿದ್ದು, 1 ಪಂಪ್ ಅನ್ನು ತುರ್ತು ಸಂದರ್ಭಕ್ಕಾಗಿ ಕಾಯ್ದಿರಿಸಲಾಗಿದೆ. ಯಾವುದೇ ತಾಂತ್ರಿಕ ಅಡಚಣೆಯಾಗದಂತೆ 24 ಗಂಟೆಯೂ ವರ್ಷದ 365 ದಿನವೂ ನೀರು ಪೂರೈಸುವ ವ್ಯವಸ್ಥೆಯನ್ನ ಮಾಡಲಾಗಿದೆ ಎಂದರು. ವಾಣಿ ವಿಲಾಸ ಸಾಗರದಿಂದ 25 ಕಿಲೋಮೀಟರ್ ದೂರದಲ್ಲಿರುವ ಹಾಲೇನಹಳ್ಳಿಯಲ್ಲಿ 60 ಕೋಟಿ ರೂಪಾಯಿ ವೆಚ್ಚದ ಫಿಲ್ಟರ್ ಘಟಕಕ್ಕೆ ನೀರನ್ನ ಹಾಯಿಸಿ ನಂತರ ಗಟ್ಟಿಹೊಸಹಳ್ಳಿ ಗುಡ್ಡದಲ್ಲಿರುವ ಎತ್ತರದ ಪ್ರದೇಶಕ್ಕೆ ಲಿಫ್ಟ್ ಮಾಡಲಾಗುತ್ತೆ. ಗಟ್ಟಿಹೊಸಹಳ್ಳಿಯಿಂದ ಇಡೀ ತಾಲೂಕಿಗೆ ಗುರುತ್ವಾಕರ್ಷಣೆ ಆಧಾರದ ಮೇಲೆ 625 ಕಿಲೋಮೀಟರ್ ಉದ್ದದ ಬೃಹತ್ ಪೈಪ್ಲೈನ್ ಜಾಲದ ಮೂಲಕ ನೀರು ಹರಿಸಲಾಗುತ್ತದೆ ಎಂದು ತಿಳಿಸಿದರು. 400ಕ್ಕೂ ಹೆಚ್ಚು ಹಳ್ಳಿಗಳಿಗೆ ನೀರು. ಇದು ಹೊಳಲ್ಕೆರೆ ತಾಲೂಕಿನ ಸಣ್ಣ ಗ್ರಾಮಗಳು, ದೊಡ್ಡ ಗ್ರಾಮಗಳು ಹಾಗೂ ಹಟ್ಟಿಗಳು ಸೇರಿದಂತೆ ಒಟ್ಟು 400ಕ್ಕೂ ಹೆಚ್ಚು ಜನವಸತಿ ಪ್ರದೇಶಗಳಿಗೆ ಈ ಯೋಜನೆಯಿಂದ ನೀರು ತಲುಪಲಿದೆ. ಹೊಳಲ್ಕೆರೆ ಟೌನ್ಗೆ 25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪ್ರತ್ಯೇಕ ಪೈಪ್ಲೈನ್ ಜಾಲ ರೂಪಿಸಲಾಗಿದ್ದು, ನಿರಂತರ ಕುಡಿಯುವ ನೀರು ಸಿಗಲಿದೆ. ಕ್ಷೇತ್ರದ ರೈತರಿಗೆ ವಿದ್ಯುತ್ ಸಮಸ್ಯೆ ಎದುರಾಗದಂತೆ ಜೋಗ್ ಫಾಲ್ಸ್ನಿಂದ ವಿದ್ಯುತ್ ತಂದು ಭರಮಸಾಗರ ಮತ್ತು ಹೊಳಲ್ಕೆರೆ ಭಾಗದಲ್ಲಿ 300 ಕೋಟಿ ರೂಪಾಯಿ ವೆಚ್ಚದಲ್ಲಿ 220 ಕೆವಿಎ ಸಾಮರ್ಥ್ಯದ ಬೃಹತ್ ವಿದ್ಯುತ್ ಉಪಕೇಂದ್ರ ನಿರ್ಮಿಸಲಾಗುತ್ತಿದೆ. ಕ್ಷೇತ್ರದ ಜನತೆ 5 ಬಾರಿ ಶಾಸಕನಾಗಿ ಆಯ್ಕೆ ಮಾಡಿದ್ದು, ಅವರ ಋಣ ತೀರಿಸಲು ಮೊದಲ ಹಂತದಲ್ಲಿ ಕುಡಿಯುವ ನೀರು ಯೋಜನೆ ಪೂರ್ಣಗೊಳಿಸಿದ್ದೇನೆ. ಮುಂದಿನ ದಿನಗಳಲ್ಲಿ ಕೆರೆ ತುಂಬಿಸುವ ಯೋಜನೆ ಹಾಗೂ ರಸ್ತೆ ಕಾಮಗಾರಿಗಳಿಗೆ ಆದ್ಯತೆ ನೀಡಲಾಗುವುದು ಎಂದು ಶಾಸಕ ಡಾಕ್ಟರ್ ಎಂ ಚಂದ್ರಪ್ಪ ಹೇಳಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಎಂಸಿ ರಘು, ಚಂದನ್ ಕುಮಾರ್, ಸಿದ್ದೇಶ್, ಡಿಸಿ ಮೋಹನ್, ತಿಪ್ಪೇಸ್ವಾಮಿ, ಈಶಣ್ಣ, ರಮೇಶ್, ಪ್ರವೀಣ್, ರಂಗಸ್ವಾಮಿ, ನಿತಿನ್, ಬಂಗಾರಪ್ಪ, ನಾಗರಾಜ್, ಶಿವಪುರ, ಚಿತ್ರಹಳ್ಳಿ, ದೇವರಾಜ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಇದು ಒಂದು ಅದ್ಭುತವಾದಂಥ ಕುಡಿಯುವ ನೀರಿನ ಯೋಜನೆಯನ್ನು 367 ಕೋಟಿ ರೂಪಾಯಿದಲ್ಲಿ ಇಲ್ಲಿಂದ ಬಂಡೆಬೊಮ್ಮನಹಳ್ಳಿ ಸುಮಾರು 130 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಹಳ್ಳಿಗೂ ಕೂಡ ನೀರು ಕೊಡಬೇಕಂತೇಳಿ ಬರಗಾಲದಲ್ಲಿರ್ತಕ್ಕಂಥ ಇಂಥ ಸಂದರ್ಭದಲ್ಲಿ ಎಲ್ಲ ಹಳ್ಳಿಗಳಿಗೆ ಕುಡಿಯೋ ನೀರು ಕೊಡೋ ಯೋಜನೆಯನ್ನು ಮಂಜೂರು ಮಾಡಿಸಿ ಕೇವಲ 3.5-4 ವರ್ಷದಲ್ಲಿ ಪ್ರಾಜೆಕ್ಟ್ ಮುಗಿಸಿ ಇವತ್ತು ಇಲ್ಲಿಂದ ನಾವು ಹಾಲೇನಹಳ್ಳಿಗೆ ನೀರೆತ್ತುವಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ನೀವೆಲ್ಲ ಮೊನ್ನೆ ನಾವು ಟ್ರಯಲ್ ರನ್ ಮಾಡಿದಾಗ ನೋಡಿದ್ದೀರ. ಈ ಯೋಜನೆ 2052ನೇ ಇಸ್ವಿವರೆಗೂ ನಾವು ಈ ಪ್ರಾಜೆಕ್ಟನ್ನು ಜನಸಂಖ್ಯೆ ಆಧಾರವಾಗಿ ಕೊಡ್ತಕ್ಕಂಥ ಕೆಲಸ ಮಾಡಿದ್ವಿ. ಇವತ್ತು ಏನು ಜನಸಂಖ್ಯೆ ಇದ್ದಾರೆ 2052 ಪಾಪ್ಯುಲೇಷನ್ ಲೆಕ್ಕದಲ್ಲಿ ಇಟ್ಕೊಂಡು 367 ಕೋಟಿ ರೂಪಾಯಿ ಹಣವನ್ನು ನಾವಿಲ್ಲಿ ಖರ್ಚು ಮಾಡಿದ್ವಿ. ನಾವು ಕೆಳಗಡೆ ನಾವು ನಿಂತಿರ್ತಕ್ಕಂಥ ಜಾಗದಿಂದ ಕೆಳಗಡೆ 100 ಅಡಿ ನೀರಿದೆ. ಆ 100 ಅಡಿ ನೀರಿಗಿಂತ ಕೆಳಗೆ 40 ಅಡಿ ಬಂಡೆ ಬಂದಿದೆ. 45 ಅಡಿ ನಾವು ಬಂಡೆ ಕೊರೆದು ಪೈಪ್ ಪಿಲ್ಲರ್ ಹಾಕಿದ್ವಿ ನೀರಿನಲ್ಲೇ.
ಆ 40 ಅಡಿ 45 ಅಡಿ ಪೈಪ್ ಪಿಲ್ಲರ್ ಹಾಕಿ ಅದ್ರ ಮೇಲೆ 100 ಅಡಿ ನೀರಿನ ಮೇಲ್ಗಡೆ ನಾವು ಪಿಲ್ಲರ್ ತಂದು ಅದ್ರ ಮೇಲೆ 30 ಅಡಿ ಈ ಎತ್ತರದ ಪಿಲ್ಲರ್ಗಳನ್ನು ಹಾಕಿ ಒಟ್ಟು 170 ಅಡಿ ನೀರಿನಿಂದ ಮೇಲಕ್ಕೆ ಪಿಲ್ಲರ್ ಹಾಕಿ ಬಿಲ್ಡಿಂಗ್ ಕಟ್ಟಿರ್ತಕ್ಕಂಥದ್ದು. ಇಲ್ಲಿ 1600 HP KVA ಕರೆಂಟಿನ 3 ಪವರ್ ಸ್ಟೇಷನ್ ಇಟ್ಟಿದ್ವಿ. 2 ಯಾವಾಗಲೂ ಚಾಲು ಇರ್ತವೆ. ಅಕಸ್ಮಾತ್ ಒಂದು ಏನಾದರೂ ಜನರೇಟರ್ ಕೆಟ್ಟೋದ್ರೆ ಇನ್ನೊಂದು ಕೆಲಸ ಮಾಡಲಿಕ್ಕೆ ಒಂದು ಸ್ಟ್ಯಾಂಡ್ ಬೈ ಇಟ್ಟಿರ್ತೀವಿ. ಅದೇ ರೀತಿ 3 ಪಂಪ್ ಇಟ್ಟಿದ್ವಿ. 3 ಪಂಪು ಅದರಲ್ಲಿ 2 ಪಂಪು ಯಾವಾಗಲೂ ಸ್ಟಾರ್ಟ್ ಆಗಿರ್ತವೆ. ಒಂದು ಪಂಪ್ ಏನಾದರೂ ಮಿಸ್ಟೇಕ್ ಕೆಟ್ಟೋದ್ರೆ ಅದು ಇನ್ನೊಂದು ರೆಡಿ ಇರ್ತಕ್ಕಂಥ ಪಂಪನ್ನು ಸ್ಟಾರ್ಟ್ ಮಾಡಿ ಯಾವಾಗ 24 ಗಂಟೆ 365 ದಿವಸ 2052 ಇಸ್ವಿವರೆಗೂ ನಮ್ಮ ಜನರಿಗೆ ಒಳ್ಳೆ ಶುದ್ಧವಾದಂಥ ನೀರು ಕೊಡಬೇಕಂತಕ್ಕಂಥದ್ದು ಆಲೋಚನೆ ಮಾಡಿದ್ವಿ. ಇಲ್ಲಿಂದ 25 ಕಿಲೋಮೀಟರ್ ದೂರದಲ್ಲಿ ಆಲೆನಹಳ್ಳಿನಲ್ಲಿ ಟ್ಯಾಂಕ್ ಕಟ್ಟಿದ್ವಿ. ಒಂದು ಟ್ಯಾಂಕಿಂದ ಇನ್ನೊಂದು ಟ್ಯಾಂಕಿಗೆ ನೀರು ಹೋಗ್ಬೇಕಾದ್ರೆ ಅದು ಸುಮಾರು 60 ಕೋಟಿ ರೂಪಾಯಿ ವೆಚ್ಚದಲ್ಲಿ ಫಿಲ್ಟರ್ ಹಾಕಿದ್ವಿ. ಆ ಫಿಲ್ಟರ್ ನೀರನ್ನು ಕಟ್ಟಿ ಹೊಸಳ್ಳಿ ಗುಡ್ಡಕ್ಕೆ ಅಲ್ಲೇ 13 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಎತ್ತರವಾದಂಥ ಪ್ರದೇಶಕ್ಕೆ ಲಿಫ್ಟ್ ಮಾಡ್ತೀವಿ. ಆ ಲಿಫ್ಟ್ ಮಾಡಿರ್ತಕ್ಕಂಥ ನೀರನ್ನ ಗ್ರಾವಿಟಿನಲ್ಲಿ ಇಡೀ ನನ್ನ ತಾಲೂಕಿನಲ್ಲಿರ್ತಕ್ಕ ಎಲ್ಲ ಹಳ್ಳಿಗಳಿಗೆ 625 ಕಿಲೋಮೀಟರ್ ಪೈಪ್ಲೈನ್ ಮಾಡಿ ನೀರು ಕೊಡ್ತಕ್ಕಂಥ ಕೆಲಸ ಮಾಡಿದ್ವಿ. ಇದು ನಿರಂತರವಾಗಿ ಯಾವತ್ತೂ ಕೂಡ ನಮ್ಮ ಜನರಿಗೆ ನೀರು ತೊಂದರೆ ಆಗಬಾರ್ದಂಥ ರೀತಿಯಲ್ಲಿ ಈ ಯೋಜನೆಯನ್ನು ಮಾಡಿರ್ತಕ್ಕಂಥದ್ದು. ಇದು ನಮ್ಮ ಜನರು ಬಹಳಷ್ಟು ನಮ್ಮೆಲ್ಲ ನಿರೀಕ್ಷೆ ಇಟ್ಟು ಹೊಳಲ್ಕೆರೆ ತಾಲೂಕು ಮತ್ತು ಭರಮಸಾಗರ ಜನ 5 ಸಾರಿ ನನ್ನ ಶಾಸಕರಾಗಿದ್ದಾರೆ ಮಾಡಿದ್ದಾರೆ. ಅವ್ರು ಋಣ ತೀರಿಸ್ತಕ್ಕಂಥದ್ದು ನನ್ನ ಜವಾಬ್ದಾರಿ ಐತೆ ಅಂತೇಳಿ ಈ ಮೊದಲನೇದಾಗಿ ಕುಡಿಯ ನೀರು ಯೋಜನೆ ಮಾಡಿದ್ದೀನಿ. ಇನ್ನು ಸ್ವಲ್ಪ ದಿವಸದಲ್ಲಿ ಕೆರೆ ತುಂಬಿಸ್ತಕ್ಕಂಥ ಯೋಜನೆ ಮಾಡ್ತಾಯಿದ್ದೀನಿ. ಅದೇ ರೀತಿ ಭರಮಸಾಗರ ಮತ್ತು ಹೊಳಲ್ಕೆರೆ ದೊಡ್ಡ ದೊಡ್ಡ ಜನರೇಟರ್ ನಮ್ಮ ಜೋಗಪಾಸಿಂದ ಕರೆಕ್ಟ್ ತಂದು 220 KVA ಸುಮಾರು 300 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಪವರ್ ಸ್ಟೇಷನ್ ಮಾಡ್ತಾಯಿದ್ದೀವಿ. ಈ ರೀತಿ ರೈತರಿಗೆ ಬೇಕಾದಂಥ ವಿದ್ಯುತ್ ಶಕ್ತಿ, ರೈತರಿಗೆ ಬೇಕಾದಂಥ ಕೆರೆ ತುಂಬಿಸ್ತಕ್ಕಂಥದ್ದು, ರೈತರಿಗೆ ಬೇಕಾದಂಥ ಕುಡಿಯ ನೀರು ಕೊಡ್ತಕ್ಕಂಥದ್ದು, ರೈತರು ಓಡಾಡ್ತಕ್ಕಂಥ ರಸ್ತೆಗಳು ಮಾಡ್ತಕ್ಕಂಥದ್ದು, ಎಲ್ಲೆಲ್ಲಿ ಕೆರೆ ಕಟ್ಟಲಿಲ್ಲ ಅಂತ ಕಡೆಯಲ್ಲಿ ಚೆಕ್ ಡ್ಯಾಮ್ ಮಾಡ್ತಕ್ಕಂಥದ್ದು, ರೈತರು ಸುಭಿಕ್ಷವಾಗಿರ್ತಕ್ಕಂಥ ಕೆಲಸವನ್ನು ನಿರಂತರವಾಗಿ ನಡ್ಕೊಂಡು ಬಂದಿದೆ. ನಮ್ಮ ಕ್ಷೇತ್ರದಲ್ಲಿ ಬಹಳ ವಿಶ್ವಾಸ ಇಟ್ಟಿದ್ದಾರೆ, ಅಭಿಮಾನ ಇಟ್ಟಿದ್ದಾರೆ. ಅದಕ್ಕೋಸ್ಕರ ನಾನು ಮಾಡಿರ್ತಕ್ಕಂಥ ಅಲ್ಪ ಆದರೂ ಕೂಡ ನನಗೆ ಸಂತೋಷ ಇದೆ. ಅದೇ ರೀತಿ ನಮ್ಮ ಜನರಿಗೆ ಅನುಕೂಲ ಆಗುತ್ತೆ ಅಂತ ನಿಮ್ಮೆಲ್ಲರಿಗೂ ಹೇಳ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ. ಇಲ್ಲಿಂದ 25 ಕಿಲೋಮೀಟರ್ ಹೋಗಿ ಆಲೆನಹಳ್ಳಿಯಿಂದ 16 ಜೋಡಿಗಳಿಗೆ ಎಲ್ಲ ಹೊಳಲ್ಕೆರೆ ಫುಲ್ ಕವರ್ ಆಗಿತ್ತು. ಒಂದು ಊರು ಬಿಡಲು ಎಲ್ಲ ಟ್ಯಾಂಕ್ಗಳಿಗೆ ಕವರ್ ಆಗಿ ಬರ್ತೀನಿ. 625 ಕಿಲೋಮೀಟರ್ ಪೈಪ್ಲೈನ್ ಟೋಟಲ್ ಲೈನ್ ಇರುತ್ತೆ. 625 ಕಿಲೋಮೀಟರ್ ಪೈಪ್ಲೈನ್ ಹಾಕಿದ್ದೀವಿ. ಇದು ಒಂದು ಹಿಸ್ಟ್ರಿ. ಯಾವ ಊರಿಗೆ ಯಾವ ಹಳ್ಳಿಗೂ ಯಾವುದೂ ತೊಂದರೆ ಆಗದಂಥ ರೀತಿಯಲ್ಲಿ ಇಷ್ಟು ದೊಡ್ಡ ಪ್ರಾಜೆಕ್ಟನ್ನು ಮಾಡಿರ್ತಕ್ಕಂಥದ್ದು. ಸರ್ಕಾರದಿಂದ ಏನು ಮಂಜೂರು ಮಾಡಿದ್ರು, ಇವತ್ತು ನಾವು ಅಪ್ಪರ್ ಭದ್ರಕ್ಕೆ 5,000 ಕೋಟಿ ಖರ್ಚು ಮಾಡಿದ್ರು ಸ್ಟಾರ್ಟಿಂಗ್. ಈಗ 12,000 ಕೋಟಿ ಖರ್ಚಾದರೂ ಕೂಡ 50% ಕೆಲಸ ಆಗಿಲ್ಲ. ಇನ್ನೂ 12,000 ಕೋಟಿ ಬೇಕು ಅಂತಾರೆ. ನಾನು ಭಾಳ ಬುದ್ಧಿವಂತಿಕೆಯಿಂದ ಮಾಡಿದ ಪರಿಣಾಮ ಒಳ್ಳೆ ಕಾಂಟ್ರಾಕ್ಟ್ ಸಿಕ್ಕರು ಮಂಗಳೂರಿನಿಂದ ಅನಿಲ್ ಶೆಟ್ಟಿ ಅಂತ. ಆ ಕಾಂಟ್ರಾಕ್ಟ್ರು ಟೈಮು ಕೆಲಸ ಮಾಡಿ ಸೆಲ್ವ ಅಂತೇಳಿ ಹಗಲು ರಾತ್ರಿ ಶ್ರಮ ಹಾಕಿ ಇಂಜಿನಿಯರ್ ಕೆಲಸ ಮಾಡಿದ್ದಾರೆ. ಅದಕ್ಕೋಸ್ಕರ ಪ್ರಾಜೆಕ್ಟು ಆದಷ್ಟು ಜಾಗ್ರತೆ ಆಗಿದೆ. ಈಗ ನಾವಲ್ಲಿ ಮೋಟ್ರ್ನಲ್ಲಿ ಒಂದು ಮೋಟ್ರ್ ಮಾತ್ರ ಟ್ರಯಲ್ ರನ್ ಮಾಡಿದ್ವಿ. ಒಂದು ಮೋಟ್ರ್ ಟ್ರಯಲ್ ರನ್ ಮಾಡಿದ್ವಿ. ಇನ್ನು 2 ತಿಂಗಳಿಗೆ ಎಲ್ಲ ಹಳ್ಳಿಗಳಿಗೆ ಹೋಗಂಗೆ ನಾವು ನೀರು ಅಲ್ಲಿಂದ ಲಿಫ್ಟ್ ಮಾಡ್ತಕ್ಕಂಥ ಕಾರ್ಯಕ್ರಮ ಮಾಡ್ತೀವಿ. ಅವತ್ತು ಅಲ್ಲಿ ಲಿಫ್ಟ್ ಕೊಡ್ಬೇಕಾದ್ರೆ ಒಂದೇ ಸಾರಿ ಈ ತಾಲೂಕು ಅಲ್ಲಿ ಆಲೂಗಡ್ಡೆ ಮಾಡಿ ಅವ್ರು ನಿಮ್ಮನ್ನೆಲ್ಲ ಕರೆಸಿ ಅವತ್ತು ಇನ್ನು ದೊಡ್ಡದಾದ ಒಂದು ಕಾರ್ಯಕ್ರಮ ಕೂಡ ಮಾಡಬೇಕಿದೆ. ಇವತ್ತು ಆಗಿರ್ತಕ್ಕಂಥ ಪ್ರಾಜೆಕ್ಟನ್ನು ವಿವರಣೆ ನೀಡಲಿಕ್ಕೆ ನಾನು ಇಲ್ಲಿ ಬಂದಿದ್ದೆ. 500 ಮೀಟರ್ ದೂರದಲ್ಲಿ ನಾವು ಜಾಕ್ವೆಲ್ ಕಟ್ಟಿದ್ವಿ. ಜಾಕ್ವೆಲ್ ನೀರು ಎಷ್ಟು ಆಳ ಇದೆ ಅಂದ್ರೆ ಈಗ 100 ಅಡಿ ನೀರಿದೆ. 100 ಅಡಿ ನೀರಿದೆ ಈಗ ಕೆಳಗೆ ಕೆಳಮುಟ್ಟಕ್ಕೆ. ಅಲ್ಲಿಂದ 40 ಅಡಿ ಬಂಡೆ ಕೊರೆದು ಪಿಲ್ಲರ್ ಹಾಕೊಂಡು ಬಂದಿದ್ವಿ. ಅದು 100 ಅಡಿ
ನೀರಿರೋದು. ಅದು ಕೆಳಗಡೆ 40 ಅಡಿ ಪಿಲ್ಲರ್ ಹಾಕಿದ್ವಿ, ಅದ್ರ ಮೇಲೆ 30 ಅಡಿ ಎತ್ತರ ಕಟ್ಟಿದ್ವಿ. ಒಟ್ಟು 170 ಅಡಿ ಎತ್ತರ ಪಿಲ್ಲರ್ ಹಾಕಿರ್ತಕ್ಕಂಥದ್ದು. ಈಗ ಮೇಲಿನ ನೀರು 40 ಅಡಿ ಇದೆ, ಕೆಳಗಡೆ 60 ಅಡಿ ಡೆಡ್ ಸ್ಟೋರೇಜ್ ನೀರಿರುತ್ತೆ. 40 ಅಡಿ ನೀರು ಹೋಗಿ ಇನ್ನು 60 ಅಡಿ ನೀರಿದ್ರೆ 50 ವರ್ಷ ಮಳೆ ಹೋದ್ರೂ ಕೂಡ ನಮ್ಮ ಹೊಳಲ್ಕೆರೆ ತಾಲೂಕಿಗೆ ನೀರಿನ ಸಮಸ್ಯೆ ಆಗಲ್ಲ ಅಂತೇಳಿ ಈ ನಾನು ಏರಿ ಪಕ್ಕದಲ್ಲಿ ಇಟ್ಟಿರ್ತಕ್ಕಂಥದ್ದು. ಇದಕ್ಕೆ 3 ಮೋಟ್ರ್ ಇಟ್ಟಿದ್ದೀವಿ, 3 ಇವು ಪಂಪ್ ಹೌಸು. ಒಂದೊಂದು ಪಂಪ್ ಹೌಸು 1000 HP 1600 HP ಮೋಟ್ರ್ ಇಟ್ಟಿರೋದು. 1006 HP KVA ತಂದಿದ್ವಿ. 3 ಮೋಟ್ರ್ ಹಾಕಿದ್ವಿ. 3 ಮೋಟ್ರು ಒಂದು ಈಗ ಮೊನ್ನೆ ನೀವೆಲ್ಲ ಟಿ ವಿನಲ್ಲಿ ನೋಡಿರೋದು ಒಂದೇ ಒಂದು ಪಂಪ್ ಸ್ಟಾರ್ಟ್ ಮಾಡಿರೋದು. 3 ಪಂಪ್ ಸ್ಟಾರ್ಟ್ ಮಾಡೋದಿಲ್ಲ, 2 ಪಂಪ್ ಯಾವಾಗಲೂ ಸ್ಟಾರ್ಟ್ ಮಾಡ್ತೀವಿ. ಒಂದು ಪಂಪು ಯಾವಾಗಲೂ ಕೂಡ ನಿಂತಿರುತ್ತೆ. ಯಾವುದಾದ್ರೂ ಒಂದು ಪಂಪ್ ಕೆಟ್ಟರೆ ಇನ್ನೊಂದು ಪಂಪ್ ಚಾಲೂ ಮಾಡೋದಕ್ಕೋಸ್ಕರ ಇಟ್ಟಿರ್ತಕ್ಕಂಥ ಪಂಪ್. ಒಟ್ಟು 3 ಪಂಪ್ ಇದ್ದಾವೆ, 3 ಪವರ್ ಸ್ಟೇಷನ್ಗಳಿದ್ದಾವೆ, 3 ಈಗ ಮೋಟ್ರ್ ಚಾಲು ಮಾಡ್ತಕ್ಕಂಥವು ಇದ್ದಾವೆ. ಒಂದೊಂದು ಇದರಲ್ಲಿ 4 ಅಡಿ ಸುತ್ತಳತೆಯಲ್ಲಿ ನೀರು ಹೋಗ್ತವೆ. ಇಲ್ಲಿಂದ ಆಲನಹಳ್ಳಿಗೆ 25 ಕಿಲೋಮೀಟ್ರ್ ದೂರದಲ್ಲಿ ನಾವಲ್ಲಿ ಟ್ಯಾಂಕ್ಗಳು ಮಾಡಿದ್ದೀವಿ. 25 ಕಿಲೋಮೀಟ್ರ್ ದೂರದಲ್ಲಿ ಆ ಟ್ಯಾಂಕ್, ಒಂದು ಟ್ಯಾಂಕಿಂದ ಇನ್ನೊಂದು ಟ್ಯಾಂಕಿಗೆ ನೀರು ಶಿಫ್ಟ್ ಆಗ್ತವೆ ಫಿಲ್ಟ್ರಾಗಿ. ಆ ಫಿಲ್ಟರ್ ನೀರನ್ನ ಗಟ್ಟಿ ಹೊಸಳ್ಳಿ ಗುಡ್ಡದ ಮೇಲೆ ಟ್ಯಾಂಕ್ ಕಟ್ಟಿದ್ವಿ. ಅದು ಎಷ್ಟು ದೂರ ಅಂದರೆ 13 ಕಿಲೋಮೀಟ್ರ್ ದೂರದಲ್ಲಿ ಟ್ಯಾಂಕ್ ಕಟ್ಟಿದ್ವಿ. ಅಲ್ಲಿಂದ ಇಡೀ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಹಳ್ಳಿಗಳಿಗೆ 625 ಕಿಲೋಮೀಟ್ರ್ 625 ಕಿಲೋಮೀಟ್ರ್ ಪೈಪ್ ಹಾಕಿದ್ವಿ. ಈ ನೀರು 2052ನೇ ಇಸ್ವಿವರೆಗೆ ಜನಸಂಖ್ಯೆ ಆಧಾರ ಇಟ್ಕೊಂಡು ನಾನು ಮಾಡಿರ್ತಕ್ಕಂಥ ಸ್ಕೀಮ್ ಇದು. ಈ ಸ್ಕೀಮ್ಗೆ 367 ಕೋಟಿ ರೂಪಾಯಿ ಖರ್ಚು ಮಾಡಿದ್ವಿ. ಕೇವಲ 3.5-4 ವರ್ಷದಲ್ಲಿ ಈ ಪಂಪು ರೆಡಿ ಮಾಡಿಸಿ ನಾವು ನೀರು ಕೊಡ್ತಕ್ಕಂಥ ಕೆಲಸ ಮಾಡಿದ್ವಿ. ಇಡೀ ಭಾರತ ದೇಶದಲ್ಲಿ, ಕರ್ನಾಟಕ ಅಷ್ಟೇ ಅಲ್ಲ, ಭಾರತ ದೇಶದಲ್ಲಿ 3.5 ವರ್ಷದಲ್ಲಿ ಈ ಪಂಪನ್ನು ನೀರನ್ನು ಕೊಡ್ತಕ್ಕಂಥ ಕೆಲಸ ಯಾವ ಕ್ಷೇತ್ರದಲ್ಲೂ ಆಗಿಲ್ಲ, ಯಾವ ರಾಜ್ಯದಲ್ಲೂ ಆಗಿಲ್ಲ. ನಾವು ಇನಿಷಿಯೇಟಿವ್ ತಗೊಂಡು ಫಾರೆಸ್ಟ್ ಕ್ಲಿಯರೆನ್ಸ್ ಕೊಡಿಸಿ, ಕರೆಂಟಿಗೆ ಕೊಡಿಸಿ, ಆಗಿಂದಾಗಲೇ ಸೂಪರ್ವೈಸರ್ ಮಾಡಿ, ನಮ್ಮ ಎಲ್ಲ ಅಧಿಕಾರಿಗಳು ತಾಕೀತು ಮಾಡಿ ಹಗಲು ರಾತ್ರಿ ಶ್ರಮ ಹಾಕಿದ್ದಕ್ಕೆ ಕೇವಲ 3.5-4 ವರ್ಷದಲ್ಲಿ ಈ ಪ್ರಾಜೆಕ್ಟನ್ನು ಮುಗಿಸ್ತಕ್ಕಂಥ ಕೆಲಸ ಮಾಡಿ ಇನ್ನು 50 ವರ್ಷ ನನ್ನ ಕ್ಷೇತ್ರದ ಸುಮಾರು 4 ಲಕ್ಷ ಪ್ರಜೆಗಳಿಗೆ ನೀರು ಕೊಡ್ತಕ್ಕಂಥ ಕೆಲಸ ಮಾಡಿದ್ವಿ. ಅಲ್ಲಿ ನೀರಿನಿಂದ ಇನ್ನೊಂದು ಪಂಪಿಗೆ ಹೋಗ್ಬೇಕಾದ್ರೆ ಸುಮಾರು 60 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾವು ಫಿಲ್ಟರ್ ಹಾಕಿದ್ವಿ. ಆ ಫಿಲ್ಟರ್ ನೀರನ್ನ ನಾವೇನು ಬಿಸ್ಲೇರಿ ವಾಟರ್ ಇದೆಯಲ್ಲ ಅದಕ್ಕಿಂತ ಶುದ್ಧವಾದ ನೀರು ಕೊಡ್ಬೇಕಂತೇಳಿ ಮಾಡಿರ್ತಕ್ಕಂಥ ಸ್ಕೀಮು. ಇದು ಇತಿಹಾಸದಲ್ಲಿ ಇಷ್ಟು ದೊಡ್ಡ ಸ್ಕೀಮು ಇಷ್ಟು ಸಡನ್ನಾಗಿ ಆಗಿರ್ತಕ್ಕಂಥ ಇತಿಹಾಸ ಇಲ್ಲ. ನಾವು ಏನು ನಮ್ಮ ಪ್ರಾಜೆಕ್ಟ್ ಕಾಸ್ಟ್ 367 ಕೋಟಿ ಖರ್ಚು ಮಾಡಿದ್ವಿ, ಅಷ್ಟೇ ಹಣದಲ್ಲಿ ಈ ಯೋಜನೆಯನ್ನು ಮುಗಿಸಿರ್ತಕ್ಕಂಥದ್ದು. ಇದು ಸಣ್ಣ ಪ್ರಾಜೆಕ್ಟ್ ಅಲ್ಲ. ನಮ್ಮ ಕ್ಷೇತ್ರದ ಜನತೆ ಪುಣ್ಯ ಮಾಡಿದ್ದಾರೆ ಅಂತ ಪುಣ್ಯಸಾತ್ಮಕವಾದಂಥ ಕೆಲಸ ಇದಾಗಿದೆ. ಇದು 60 ವರ್ಷ 50 ವರ್ಷ ಮಳೆ ಹೋದ್ರೂ ಕೂಡ ನೀರು ಕಡಿಮೆ ಆಗ್ತಕ್ಕಂಥದ್ದಿಲ್ಲ. ಇದಕ್ಕೆ ನಾವು ಏನು ಮಾಡಿದ್ವಿ, ಈ ಕೆರೆಗೆ ಸರ್ಕಾರ ಚಿಂತಾಮಣಿ ಬೆಳಕು ಸೇವಾ ಫೌಂಡೇಶನ್ ರಾಜ್ಯ ಮಟ್ಟದ ಬೆಳಕು ಕರ್ನಾಟಕ ಶ್ರೇಷ್ಠತಾ ಸೇವಾ ಪ್ರಶಸ್ತಿ ನೀಡಿ ಗೌರವಿಸಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ಸಿ.ವಿ. ನಾಗರಾಜ್ ಅವರಿಗೆ ಬೆಳಕು ಸೇವಾ ಫೌಂಡೇಶನ್ ವತಿಯಿಂದ ನೀಡುವ ರಾಜ್ಯ ಮಟ್ಟದ ಬೆಳಕು ಕರ್ನಾಟಕ ಶ್ರೇಷ್ಠತಾ ಸೇವಾ ಪ್ರಶಸ್ತಿ 2026 ನೀಡಿ ಗೌರವಿಸಿದೆ. ನಾಗರಾಜ್ ಅವರ ಸಮಾಜಮುಖಿ ಹಾಗೂ ಸಮಾಜಕ್ಕೆ ನೀಡಿದ ಗಣನೀಯ ಸೇವೆಯನ್ನು ಗುರುತಿಸಿ ರಾಜ್ಯ ಮಟ್ಟದ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದು ಮೈಸೂರು ಜಿಲ್ಲೆಯ ಟಿ. ನರಸೀಪುರ ಪಟ್ಟಣದಲ್ಲಿರುವ ವಿದ್ಯೋದಯ ಶಿಕ್ಷಣ ಸಂಸ್ಥೆಯ ಒಳಾಂಗಣ ಸಭಾಂಗಣದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಈ ವೇಳೆ ನಾಗರಾಜ್ ರವರ ಸೇವೆಯನ್ನು ಅಭಿನಂದಿಸಿ ಗಣ್ಯರು ಪ್ರಶಸ್ತಿಗೆ ಆಯ್ಕೆಯಾದ ನಾಗರಾಜ್ ಅವರನ್ನು ಆತ್ಮೀಯವಾಗಿ ಅಭಿನಂದಿಸಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಪರಮ ಪೂಜ್ಯ ಶ್ರೀ 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 ಗೋವಿಂದಾನಂದ ಸರಸ್ವತಿ ಮಹಾಸ್ವಾಮಿಗಳು, ಕುರುಬೂರು ಶಾಂತಕುಮಾರ್, ತಹಶೀಲ್ದಾರ್ ಸುರೇಶ್ ಆಚಾರ್, ಪೊಲೀಸ್ ಇಲಾಖೆಯ ವೃತ್ತ ನಿರೀಕ್ಷಕ ಧನಂಜಯ್ ಸೇರಿದಂತೆ ಬೆಳಕು ಸೇವಾ ಫೌಂಡೇಶನ್ ಸಂಸ್ಥೆಯ
ಆಡಳಿತ ಮಂಡಳಿಯ ಪದಾಧಿಕಾರಿಗಳು ಹಾಗೂ ಹಾಜರಿದ್ದರು. ವರದಿ ಚಾಂಡ್ರಹಳ್ಳಿ ರವಿ, ನ್ಯೂಸ್ ಬ್ಯೂರೋ ರಿಪೋರ್ಟ್, ಚಿಂತಾಮಣಿ. ಕೋಲಾರ ಸಂದೇಶನ್ ಸಿನಿಮಾ ಡೈಲಾಗ್ ಮಾತುಗಳು ಕ್ಷೇತ್ರದಲ್ಲಿ ಕೆಲಸ ಮಾಡಲ್ಲ, ಕ್ಷೇತ್ರದಲ್ಲಿ ಶಾಂತಿಯನ್ನು ಕದಡಲು ಸಂದೇಶ್. ಕೋಲಾರದ ಸಂದೇಶನ್ ಸಿನಿಮಾ ಡೈಲಾಗ್ ಮಾತುಗಳು ಕ್ಷೇತ್ರದಲ್ಲಿ ಎಲ್ಲಿ ಕೆಲಸ ಮಾಡಲ್ಲ, ಕ್ಷೇತ್ರದಲ್ಲಿ ಶಾಂತಿಯನ್ನು ಕದಡಲು ಸಂದೇಶ ಬಂದಿದ್ದಾನೆ. ರಮೇಶ್ ಟಾಂಗ್, ಗುಂಡಿಬಂಡೆ ಪಟ್ಟಣದಲ್ಲಿ ಶಾಸಕ ಸುಬ್ಬಾರೆಡ್ಡಿಯವರ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು. ಕ್ಷೇತ್ರದಲ್ಲಿ ಜನರು ಅಣ್ಣ ತಮ್ಮಂದಿರಂತೆ ಬದುಕುತ್ತಿದ್ದೇವೆ, ಯಾವುದೇ ಗಲಭೆಗಳು ಇಲ್ಲ. ಇಂತಹ ಜಾಗಕ್ಕೆ ಸಂದೇಶ್ ಕೋಲಾರದಿಂದ ಬಂದು ಸಿನಿಮಾ ರೀತಿಯಲ್ಲಿ ಡೈಲಾಗ್ಗಳನ್ನು ಹಾಕುತ್ತಿದ್ದಾರೆ. ನಿನ್ನ ಮಾತುಗಳು ಇಲ್ಲಿ ನಡೆಯಲ್ಲ. ಕೋಲಾರದಲ್ಲಿ ಅನೇಕ ಸಮಸ್ಯೆಗಳು ಇವೆ, ಅಲ್ಲಿ ಕೆಲಸ ಮಾಡಲು ಇಲ್ಲಿ ಬಂದು ನೀನು ಮಾಡುವಂತಹ ಕೆಲಸಗಳು ಯಾವೂ ಇಲ್ಲ. ಕ್ಷೇತ್ರದಲ್ಲಿ ಶಾಸಕರು ಎಲ್ಲಿಯೂ ಕೂಡ ಜಮೀನುಗಳನ್ನು ಕಬಳಿಕೆ ಮಾಡಿಲ್ಲ. ಸುಮ್ಮನೆ ವಿನಾಕಾರಣವಾಗಿ ದಾಖಲೆಗಳು ಇವೆ ಎಂದು ಯಾವುದೇ ದಾಖಲೆಗಳು ಜೆರಾಕ್ಸ್ ಪ್ರತಿಗಳು ತೋರಿಸುತ್ತಿದ್ದಾರೆ. ನಿಜವಾಗಿ ನಿಮ್ಮ ಬಳಿ ದಾಖಲೆಗಳು ಇದ್ದರೆ ನಮ್ಮ ಬಳಿ ಚರ್ಚೆಗೆ ಬನ್ನಿ ಎಂದರು. ವರದಿ ಈಶ್ವರಪ್ಪ, ಗುಂಡಿಬಂಡೆ ತಾಲೂಕು. ಇವತ್ತು ಕೊಂಡ್ಕೊಂಬಿಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಏನು ಕೊಂಡಿದ್ದಾರೆ? ಶಾಸಕರ ಒಂದು ಹೆಸರಲ್ಲಿ ಏನೋ ದಾಖಲೆಗಳಿದಾವ? ಶಾಸಕರನ್ನಾದ್ರೂ ಅಲ್ಲಿ ಶಾಸಕರು ಪೊಲೀಸವ್ರನ್ನ ಕಳಿಸಿ ಏನೋ ಕಾಂಪೌಂಡ್ ಹಾಕ್ಸಿದಾರ? ಏನಾದರೂ ಒಂದು ನಿನ್ನ ಹತ್ರ ದಾಖಲೆ ಇದೆಯಾ ಅಂತ ನೀವು ಸಂದರ್ಭದಲ್ಲಿ ಕೇಳೋಕ್ಕೆ ಇಷ್ಟಪಡ್ತೀರಿ. ಮತ್ತು ಇನ್ನೊಂದು ಹೇಳ್ತೀರಾ, ಶಾಸಕ ಸಚಿವ ಸ್ಥಾನ ಕೊಡಬಾರ್ದು ಅಂತ. ನೀನು ಯಾವನಯ್ಯ ಸಚಿವ ಸ್ಥಾನ ಕೊಡಬೇಡಿ ಅಂತ ಹೇಳೋಕ್ಕೆ? ನಿಂದು ನಿನ್ನ ಕೆಲಸ ನೋಡ್ಕೊ. 15 ವರ್ಷಗಳಿಂದ ಇಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳು ಮಾಡಿ ಪಕ್ಷನಿಷ್ಠೆಯಿಂದ ಇದ್ದು ಯಾವುದೇ ಪಕ್ಷಕ್ಕೆ ಹೋಗ್ದಿರೋ ಕಾಂಗ್ರೆಸ್ ಪಕ್ಷದಲ್ಲೇ ಗುರುತಿಸಿಕೊಂಡಿರ್ತಕ್ಕಂಥ ಸುಬ್ಬಾರೆಡ್ಡಿ ಅವರಿಗೆ ಈಗ ಸಚಿವ ಸ್ಥಾನ ಕೊಡ್ತಾ ಇದ್ದಾರೆ. ನಮ್ಮ ಕ್ಷೇತ್ರ ಹಿಂದುಳಿದಿದೆ, ಇನ್ನೂ ಅಭಿವೃದ್ಧಿ ಪಡಬೇಕು, ಅನೇಕ ಕೈಗಾರಿಕೆಗಳು ಬರಬೇಕು. ಆದ್ದರಿಂದ ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ಕೊಡಲೇಬೇಕು, ಕೊಡ್ತಾ ಇದ್ದಾರೆ. ನೀನು ಇವಾಗ ಬಂದಿದ್ದೀನಿ ಹೇಳೋಕ್ಕೆ? ಈ ಸಂದರ್ಭದಲ್ಲಿ ಇನ್ನೊಂದು ಹೇಳ್ತೀನಿ, ಸಂದೇಶ್ ಅವರೇ ಇಲ್ಲಿ ಬಂದು ಯಾರೋ ಮಾತು ಕೇಳಿ ಇಲ್ಲಿ ಬಂದು ಶಾಸಕರ ಬಗ್ಗೆ ಆರೋಪಗಳು ಮಾಡೋದಲ್ಲ. ನಿಮ್ಗೆ ಇಲ್ಲಿ ಏನೂ ಗೊತ್ತಿಲ್ಲ. ಸುಮ್ಮನೆ ಸಿನಿಮಾ ರೀತಿಯಲ್ಲಿ ಈ ಬಾಗೇಪಲ್ಲಿ ಕ್ಷೇತ್ರ ಒಂದು ಚುನಾವಣೆ ಸಂದರ್ಭದಲ್ಲಿ ಸಿನಿಮಾ, ಆ ಸಿನಿಮಾದಲ್ಲಿ ಎಷ್ಟೊಂದು ಜನ ಬರ್ತಾರೆ, ಸೈಡ್ ಆ್ಯಕ್ಟ್ರುಗಳು, ಕಾಮಿಡಿಯನ್ನು, ವಿಲನ್ಗಳು. ನೀನೊಬ್ಬ ಜೋಕರ್. ಇವಾಗ ಹೊಸ್ದಾಗಿ ಇಲ್ಲಿ ಬಂದಿರತಕ್ಕಂಥ ಜೋಕರ್ ನೀನು. ಏನೋ ಇನ್ನೊಂದು ಹೇಳಿದ್ಯಾ, ನಾನೇ ಬಂದು ಇಲ್ಲಿ ನಿಂತೀನಿ ಚುನಾವಣೆಗೆ ಅಂತ. ಯಾರ್ಯಾರೋ ಎಲ್ಲಿಂದನೋ ಬಂದು ಸೋತ್ಕೊಂಡು ಹೊರಟೋಗಿದ್ದಾರೆ. ನೀನೊಬ್ಬ ಬಸವ ಇಲ್ಲಿ. ನಿನ್ನ ಕೈಲಾದರೆ ಬಂದು ಇಲ್ಲಿ ತಾಲೂಕ್ ಪಂಚಾಯತಿ ಮೆಂಬರ್ ಆಗಿ ನೋಡು. ಈ ಸಂದರ್ಭದಲ್ಲಿ ನಿನ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ನಿನಗೆ ಈ ಕ್ಷೇತ್ರ ಬಗ್ಗೆ ಇನ್ನೂ ತಿಳಿಬೇಕು ಅಂದರೆ ಒಂದು 2-3 ದಿನಗಳ ಕಾಲ ಬಂದು ಈ ಕ್ಷೇತ್ರ ಬಗ್ಗೆ, ಕ್ಷೇತ್ರ 3 ತಾಲೂಕುಗಳನ್ನ ಓಡಾಡು. ಗೊತ್ತಾಗುತ್ತೆ ಕ್ಷೇತ್ರದಲ್ಲಿ ಏನಾಗಿದೆ, ಏನು ಅಭಿವೃದ್ಧಿ ಆಗಿದೆ, ಶಾಸಕರು ಎಂಥವರು ಏನು ಮಾಡಿದ್ದಾರೆ ಅಂತ ನಿನಗೆ ಗೊತ್ತಾಗುತ್ತೆ. ಸುಮ್ಮನೆ ಕೋಲಾರದಿಂದ ಕಾರಲ್ಲಿ ಬಂದ್ಬಿಟ್ಟು ಇಲ್ಲಿ ಬಂದು ಯಾರು ಹೇಳಿರೋ ಮಾತುಗಳು ಕೇಳ್ಬಿಟ್ಟು ನೀನು ಹೇಳ್ಬಿಡೋದಲ್ಲ. ಫಸ್ಟು ಪರಿಶೀಲನೆ ಮಾಡಿ ಇದ್ರ ಬಗ್ಗೆ ವಿಚಾರಗಳನ್ನು ತಿಳ್ಕೊಂಡು ನೀನು ಮಾತಾಡಬೇಕೆ ಹೊರತು ಸುಮ್ಮನೆ ಬಂದು ಈ ಥರ ತೇಜವಾದ ಮಾಡಿದ್ರೆ ಮುಂದಿನಗಳಲ್ಲಿ ನಿನಗೆ ತಕ್ಕ ಶಾಸ್ತಿಯನ್ನು ನಾವು ಕೊಡಬೇಕಾಗುತ್ತೆ ಅಂತ ಹೇಳ್ತೀನಿ. ಸಂದೇಶ್ ಅವ್ರಿಗೆ ನಿಮ್ಗೆ ಇನ್ನೊಂದು ಹೇಳ್ತೀನಿ, 15 ವರ್ಷಗಳಿಂದ ಈ ಕ್ಷೇತ್ರ ಹೇಗಿತ್ತು ಗೊತ್ತಾ ನಿಮಗೆ? ಈಗ ಹೇಗಿದೆ ಗೊತ್ತಾ? ಅಭಿವೃದ್ಧಿ ಕೆಲಸ, ರಸ್ತೆಗಳು ನೋಡಿ, ಸಮುದಾಯ ಭವನಗಳು, ಚರಂಡಿ ವ್ಯವಸ್ಥೆ. ಇವತ್ತು ವಿದ್ಯಾರ್ಥಿಗಳಿಗೆ ಕಾಲೇಜು ಸ್ಕೂಲ್ ಬಿಟ್ಟರೆ ಬೇರೆ ಕಡೆ ಪಾಪ ಓದ್ಕೊಳ್ಳೋಕ್ಕಾಗ್ತಾಯಿಲ್ಲ. ಅಂಥವ್ರಿಗೆ ಇವತ್ತು ಅನೇಕ ಕಡೆ ವಸತಿ ಶಾಲೆಗಳನ್ನು ಒಂದು ಸ್ಥಾಪನೆ ಮಾಡಿರ್ತಕ್ಕಂಥ ಕೀರ್ತಿ ನಮ್ಮ ಶಾಸಕರಿಗೆ ದೊರೆಯುತ್ತೆ. ನೀವು ಮಾತಾಡಿದ್ರೆ ಸುಬ್ಬಾರೆಡ್ಡಿ ಅವರು 800 ಎಕರೆ ತಿಂದು ಹಾಕಿದ್ದಾರೆ, 1000 ಎಕರೆ ತಿಂದು ಹಾಕಿದ್ದಾರೆ, ಫ್ಯಾಕ್ಷನಿಸ್ಟ್ ಅಂತೀರ. ಫ್ಯಾಕ್ಷನಿಸ್ಟು, ನೀವು ಫ್ಯಾಕ್ಷನಿಸ್ಟು. ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ಈ ಥರ ಸುಳ್ಳು ಆರೋಪಗಳನ್ನು ಮಾಡಿ ಅಲ್ಲಿರೋ ನಾಯಕರನ್ನ ತೇಜವಧೆ ಮಾಡೋದು ನೀವು ಫ್ಯಾಕ್ಷನಿಸ್ಟ್ ಥರ ಮಾಡೋಕ್ಕೆ ಹೊರಟಿದ್ದೀರ. 15 ವರ್ಷದಿಂದ ಈ ಕ್ಷೇತ್ರದಲ್ಲಿ ಯಾವುದೇ ಒಂದು ಗಲಾಟೆಗಳಾಗಿಲ್ಲ, ಯಾವುದೇ ಒಂದು ಕಲ್ಲು ತೂರಾಟ, ಯಾವುದೇ ಒಂದು ಅಕ್ರಮ ಚಟುವಟಿಕೆಗಳಿರ್ಬೋದು, ಇವತ್ತು ಕೊಲೆ ಮಾಡಿಸೋದಿರ್ಬೋದು, ಯಾವೂ ನಡೆದಿಲ್ಲ. ಶಾಸಕರು ಒಂದು ಹಿಂಸೆಯನ್ನು ಯಾವೊಬ್ಬ ಕಾರ್ಯಕರ್ತರಲ್ಲ, ಯಾವ ಒಂದು ಪಕ್ಷದವ್ರ ಮೇಲೆ ಮಾಡಲ್ಲ. ನಿಮ್ಗೆ ಇನ್ನೊಂದು ಗೊತ್ತಿರ್ಬೋದು, ಇವತ್ತು ಅನೇಕ ಪಕ್ಷದವರು ಶಾಸಕರ ಮೇಲೆ ಅನೇಕ ಒಂದು ಆರೋಪಗಳನ್ನು ತೇಜೋವಧೆ ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ಶಾಸಕರು ಯಾವುದೇ ಒಂದು ಅವ್ರ ಮೇಲೆ ಒಂದು ಹೇಳಿಕೆ ಕೂಡ ಕೊಡ್ತಾ ಇರಲಿಲ್ಲ. ಅಂಥ ಒಂದು ಸಂಸ್ಕೃತವನ್ನು ಹೊಂದಿರತಕ್ಕಂಥ ಶಾಸಕರ ಬಗ್ಗೆ ನೀವು ಫ್ಯಾಕ್ಷನಿಸ್ಟ್ ಅಂತ ಹೇಳ್ತೀರಿ. ಇನ್ನೊಂದು ಹೇಳ್ತೀನಿ, ಇವತ್ತು ಹೊಸೂಡಿಯ ಗ್ರಾಮದಲ್ಲಿ ಶಿವಾರೆಡ್ಡಿ ಅವ್ರನ್ನ ಬೆದರಿಸಿ ಜಮೀನನ್ನು ತಗೊಂಡಿದ್ದಾರೆ ಅಂತ. ಅದೇ ಹೊಸೂಡಿಯ ಶಿವಾರೆಡ್ಡಿ ಅವರು ನಿನ್ನೆ ಬಾಗೇಪಲ್ಲಿಯ ಮಾಧ್ಯಮಗಳ ಮುಂದೆ ಬಂದು ನನಗೆ ಯಾರೂ ಒಂದು ಬೆದರಿಕೆ ಕೊಟ್ಟಿಲ್ಲ, ನನ್ನ ಒಂದು ಕುಟುಂಬದ ಒಂದು ಸಮಸ್ಯೆಗಳಾಗಿ ನಾನು ಜಮೀನು ಮಾಡಿದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಸಂದೇಶ್ ಅವರೇ, ಮೊದಲು ಮಾತಾಡೋಕ್ಕೆ ಮುಂಚೆ ತಿಳ್ಕೊಂಬಿಟ್ಟು ಮಾತಾಡಬೇಕು. ಗುರುಬಂಡ
ಭಾಗ್ಯನಗರ ತಾಲೂಕು ಆಫೀಸ್ ಮುಂಭಾಗದಲ್ಲಿ ಕೋಲಾರದಿಂದ ಬಂದಿರತಕ್ಕಂತಹ ಸಂದೇಶ್ ಎನ್ನುವವರು ಈ ಕ್ಷೇತ್ರದ ಜನಪ್ರಿಯ ಶಾಸಕರ ಬಗ್ಗೆ ಹಗುರವಾಗಿ ಮಾತಾಡಿದ್ದಾರೆ. ಈ ಸಂದರ್ಭದಲ್ಲಿ ಸಂದೇಶ್ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ, ನೀವು ಯಾರೋ ಕುಮ್ಮಕ್ನಿಂದ ಬಂದು ಇಲ್ಲಿ ನಮ್ಮ ಶಾಸಕರ ಬಗ್ಗೆ ಮಾತಾಡೋದು ನಿಮಗೆ ಶೋಭೆ ತರಲ್ಲ. ಯಾಕೆ ಅಂತಂದರೆ ಸುಮಾರು 15 ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಅನೇಕ ಬಡವರ ಹಿಂದುಳಿದ ವರ್ಗಗಳ ಒಂದು ಕಲ್ಯಾಣಕ್ಕಾಗಿ ಇವತ್ತು ಸಮಾಜ ಸೇವೆಯನ್ನು ಮಾಡ್ಕೊಂಡ್ಬರ್ತಾಯಿದ್ದಾರೆ. ಸುಮಾರು ನಿಮಗೆ ಗೊತ್ತಿರಬೇಕು, ಅವರು ಈ ಒಂದು ಶಾಸಕರಾಗಿರೋ ಮುಂಚೆಯಿಂದ ಕೂಡ ಇಡೀ ರಾಜ್ಯದಲ್ಲೇ ಮೊದಲನೇ ಬಾರಿಗೆ ಒಂದು ದಂಪತಿಗಳಿಗೆ ವಿವಾಹ ಮಾಡೋದಿರ್ಬೋದು, ಅವರಿಗೆ ಬದುಕು ಕಟ್ಟಿಕೊಳ್ಳಲು ಸೀಮೆ ಹಸು ಕೊಡೋದಿರ್ಬೋದು, ಇಂಥ ಒಂದು ಸಮಾಜಮುಖಿ ಕಾರ್ಯಕ್ರಮಗಳು ಮಾಡ್ಕೊಂಡ್ಬರ್ತಾಯಿದ್ದಾರೆ. ಹಾಗೂ ಈ ಕ್ಷೇತ್ರದಲ್ಲಿ ಯಾವುದೇ ಒಂದು ಬಡವರಿಗೆ ಒಂದು ಆರೋಗ್ಯದಲ್ಲಿ ಏರುಪೇರಾದಾಗ ಅವರಿಗೆ ಪ್ರತಿಷ್ಠಿತ MS ರಾಮಯ್ಯ ಒಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸುವ ಒಂದು ಕಾರ್ಯಕ್ರಮಗಳು ಮಾಡ್ತಾಯಿದ್ದಾರೆ. ನಿಮಗೆ ಏನಾದ್ರು ಪ್ರೂಫ್ ಬೇಕಾದರೆ MS ರಾಮಯ್ಯ ಹಾಸ್ಪಿಟ್ಲಲ್ಲಿ ಹೋಗ್ಬಿಟ್ಟು ನೀವು ಅಲ್ಲಿ ನೋಡ್ಬೋದು. ಚಿಂತಾಮಣಿ ಡ್ರಗ್ಸ್ ಬೃಹತ್ ವಿರೋಧಿ ಅಭಿಯಾನ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಡ್ರಾಯಿಂಗ್ ಕಾಂಪಿಟೇಷನ್. ನಗರದಲ್ಲಿ ಬೃಹತ್ ಡ್ರಗ್ಸ್ ವಿರೋಧಿ ಅಭಿಯಾನ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ವಿಕ್ರಮ್ ಕಾಲೇಜಿನಲ್ಲಿ ಡ್ರಗ್ಸ್ ಬೃಹತ್ ವಿರೋಧಿ ಅಭಿಯಾನದ ಹಿನ್ನೆಲೆಯಲ್ಲಿ ಮಾದಕ ವಸ್ತುಗಳ ನಿಗ್ರಹ ಅಂಗವಾಗಿ ವಿದ್ಯಾರ್ಥಿಗಳಿಗೆ ಡ್ರಾಯಿಂಗ್ ಕಾಂಪಿಟೇಷನ್ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ವಿದ್ಯಾರ್ಥಿಗಳು ವಿವಿಧ ಬರವಣಿಗೆ ಹಾಗೂ ಚಿತ್ರಗಳನ್ನು ಬಿಡಿಸಿ ಮಾದಕ ವಸ್ತುಗಳ ಬಳಕೆಯಿಂದ ಆಗಬಹುದಾದ ಅನಾಹುತಗಳ ಕುರಿತು ಜಾಗೃತಿ ಮೂಡಿಸುವಲ್ಲಿ ನಿರಂತರವಾಗಿ ನಂತರ ಅವುಗಳ ಪ್ರದರ್ಶನ ಮಾಡಿದರು. ಈ ವೇಳೆ ನಗರ ಪೊಲೀಸ್ ಠಾಣೆ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಸಬ್ ಇನ್ಸ್ಪೆಕ್ಟರ್ಗಳಾದ ರಮೇಶ್, ಪ್ರಕಾಶ್, ಸಂಜೀವ್, ಸಿಬ್ಬಂದಿಗಳಾದ ಹೆಲ್ಮೆಟ್ ರೆಡ್ಡಿ, ಸತೀಶ್, ವಿಜಯ್, ಅಂಜನ್ ರೆಡ್ಡಿ ಸೇರಿದಂತೆ ವಿಕ್ರಮ್ ಕಾಲೇಜಿನ ವಿದ್ಯಾರ್ಥಿಗಳು, ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಚಾಂಡ್ರಹಳ್ಳಿ ರವಿ, ನ್ಯೂಸ್ ಬ್ಯೂರೋ, ಚಿಂತಾಮಣಿ.
7 hours.
1 hour. Wait names. Okay. Both the names. What's your name? How many hours you took? 7 hours. ಕುಷ್ಟಗಿ ತಾಲೂಕಿನಲ್ಲಿ ಮಳೆಗಾಗಿ ಸಪ್ತ ಭಜನೆ ಕೈಗೊಂಡ ಇದ್ಲಾಪುರ್ ಗ್ರಾಮಸ್ಥರು. ಮಳೆಗಾಗಿ ಸಪ್ತ ಭಜನೆ ಕೈಗೊಂಡ ಇದ್ಲಾಪುರ ಗ್ರಾಮಸ್ಥರು. ಕುಷ್ಟಗಿ ತಾಲೂಕಿನ ತಾವರ್ಗೆರ ಹೋಬಳಿಯ ಇದ್ಲಾಪುರ ಗ್ರಾಮದಲ್ಲಿ ಮಳೆಗಾಗಿ ಭಕ್ತಿಯಿಂದ ಶ್ರದ್ಧೆಯಿಂದ ಸಪ್ತ ಭಜನೆ ಕೈಗೊಂಡಿದ್ದಾರೆ. ಮಳೆಯ ಕೊರತೆಯಿಂದ ರೈತಾಪಿ ವರ್ಗದಲ್ಲಿ ಆತಂಕ ಇರುವ ಸಂದರ್ಭದಲ್ಲಿ ಗ್ರಾಮದ ಸದ್ಭಕ್ತರೆಲ್ಲರೂ ಸೇರಿ ಶ್ರೀ ಸರ್ವೇಶ್ವರ ದೇವಸ್ಥಾನದಲ್ಲಿ ಬಿಡುವು ಇಲ್ಲದೆ ಸತತವಾಗಿ 24 ಗಂಟೆಗಳ ಕಾಲ ಓಂ ನಮಃ ಶಿವ ಎನ್ನುವ ನಾಮದೊಂದಿಗೆ ಸಪ್ತ ಭಜನೆ ಮಾಡುವ ಸಂಕಲ್ಪದೊಂದಿಗೆ ಭಕ್ತಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಭಕ್ತಿಯ ತವರೂರು ಎಂದೇ ಹೆಸರುವಾಸಿಯಾಗಿರುವ ನಮ್ಮ ಗ್ರಾಮ ಹಿಂದಿನ ಕಾಲದಿಂದಲೂ ಕೂಡ ಮಳೆ ಕೈಕೊಟ್ಟಾಗ ನಮ್ಮ ಗ್ರಾಮದಲ್ಲಿ ಸಪ್ತ ಭಜನೆ ಮಾಡಿದಾಗ ಮಳೆ ಬಂದಿರುವ ಇತಿಹಾಸವಿದೆ ಎಂದು ರೈತಾಪಿ ಕುಟುಂಬದ ಗ್ರಾಮದ ಹಿರಿಯರಾದ ಮಹಾಂತಗೌಡ ಪಾಟೀಲ್ ತಿಳಿಸಿದರು. ದಿನಾಂಕ 20/7/2026 ಸೋಮವಾರದಂದು ಪ್ರಾರಂಭಗೊಂಡ ಸಪ್ತ ಭಜನಾ ಸತತವಾಗಿ ಏಳನೇ ದಿನಗಳ ಕಾಲ ಭಕ್ತಿಯಿಂದ ನಡೆಯಲಿದೆ ಮತ್ತು ದಿನದ 24 ಗಂಟೆಗಳಲ್ಲಿ ಒಂದು ಭಜನೆ ತಂಡಕ್ಕೆ 3 ಗಂಟೆಗಳ ಕಾಲ ಕಾಲಾವಕಾಶ ನೀಡಿ ಒಂದು ದಿನಕ್ಕೆ 8 ಭಜನಾ ತಂಡಗಳು ಸಪ್ತ ಭಜನೆಯಲ್ಲಿ ಭಕ್ತಿಯಿಂದ ಭಾಗಿಯಾಗುತ್ತವೆ. ಸುತ್ತಮುತ್ತಲಿನ ಹಳ್ಳಿನ ಹಾಗಲ್ದಾಳ್, ಜುಮಲಾಪುರ್, ನವಲಹಳ್ಳಿ, ಅಡವಿಭಾವಿ, ಸಾಸ್ವಿಹಾಳ, ಗುಡಿಸಲಿ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಭಜನಾ ತಂಡಗಳು ಕೂಡ ಭಕ್ತಿ ಸೇವೆಯಲ್ಲಿ ಭಾಗಿಯಾಗುತ್ತಿವೆ. ಇದರಿಂದ ಗ್ರಾಮದಲ್ಲಿ ಆಧ್ಯಾತ್ಮಿಕ ವಾತಾವರಣ ನಿರ್ಮಾಣವಾಗಿದ್ದು ಭಕ್ತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಭಕ್ತಿಯಿಂದ ಮಡಿಯಿಂದ ಶಿವನಾಮ ಸ್ಮರಣೆ ಮಾಡುವವರ ಮುಖಾಂತರ ನಾಡಿಗೆ ಉತ್ತಮ ಮಳೆಯಾಗಿ ಉತ್ತಮ ಬೆಳೆ ಬಂದು ರೈತರ ಬಾಳು ಸಮೃದ್ಧಿಯಾಗಲಿ ಎನ್ನುವ ಆಶಾಭಾವನೆಯೊಂದಿಗೆ ಸಪ್ತ ಭಜನೆ ಪ್ರಾರಂಭ ಮಾಡಿದ್ದು ಮಳೆರಾಯ ಕೃಪೆ ತೋರಿ ರೈತರ ಬಾಳು ಹೆಸರಾಗುವಂತೆ ಮಾಡಲಿ ಎಂದು ಇದ್ಲಾಪುರ ಗ್ರಾಮದ ಸಮಸ್ತ ರೈತರು ಪ್ರಾರ್ಥನೆಯಾಗಿದೆ. ವರದಿ ಅಮಜಾಪ್ಪ, ಜುಮಲಾಪುರ್. ಕುಣಿಗಲ್ ತಾಲೂಕಿನಲ್ಲಿ ರೈತ ಹುತಾತ್ಮ ಅಂಗವಾಗಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಬ್ರೆಡ್ ವಿತರಿಸಲಾಯಿತು. ಕುಣಿಗಲ್ ಕರ್ನಾಟಕ ರೈತ ಸಂಘ ಪರ್ವ ಜಿಲ್ಲಾಧ್ಯಕ್ಷರಾದ ಮುನಿಯಪ್ಪ ನೇತೃತ್ವದಲ್ಲಿ ರೈತ ಹುತಾತ್ಮ ದಿನದ ಅಂಗವಾಗಿ ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು, ಬ್ರೆಡ್, ಬಿಸ್ಕಟ್ಗಳನ್ನು ವಿತರಿಸಿ ಮಾತನಾಡುತ್ತಾ ಈ ಬಾರಿ ರಾಜ್ಯದಲ್ಲಿ ಮುಂಗಾರು ಮಳೆ ಕೈಕೊಟ್ಟ ಕಾರಣದಿಂದ ರೈತರು ಸರಿಯಾದ ಸಮಯಕ್ಕೆ ಬಿತ್ತನೆ ಕಾರ್ಯವನ್ನು ಕೈಗೊಳ್ಳದೆ ಕಂಗಾಲಾಗಿದ್ದಾರೆ. ಕೂಡಲೇ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ರೈತರ ಸಂಕಷ್ಟಕ್ಕೆ ಸ್ಪಂದಿಸುವಂತಹ ಕೆಲಸ ಕೈಗೊಂಡು ಬರಪೀಡಿತ ತಾಲೂಕು ಎಂದು ಘೋಷಿಸಿ ರೈತನಿಗೆ ಪರಿಹಾರ ಕೊಡುವಂತಹ ಕೆಲಸಗಳನ್ನು ಕೂಡಲೇ ಕೈಗೊಳ್ಳಬೇಕು ಎಂದು ಸರ್ಕಾರವನ್ನ ಒತ್ತಾಯಿಸಿದರು. ಬ್ಯೂರೋ ರಿಪೋರ್ಟ್ ಎಚ್ಎಂ ಅಶೋಕ್, ಎನ್ಕೆಎಸ್ ಟಿವಿ4 ಕುಣಿಗಲ್. ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ರೈತ ಪರ್ವದ ವತಿಯಿಂದ ಇವತ್ತು ನಮ್ಮ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಕೇಳ್ಕೊಳ್ಳೋದೇನು ಅಂದರೆ ಇವತ್ತು ವಿಪರೀತ ಕರ್ನಾಟಕದಲ್ಲಿ ಬರಗಾಲ ಸ್ಟಾರ್ಟ್ ಆಗಿದೆ. ಆದ್ದರಿಂದ ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಒಂದು ಒಪ್ಪಂದದ ಮೇರೆಗೆ ಎಲ್ಲೆಲ್ಲಿ ಬರಗಾಲ ಇದೆ ಅದನ್ನ ಬರಗಾಲ ಪೀಡಿತ ಪ್ರದೇಶವನ್ನಾಗಿ ಘೋಷಿಸಬೇಕು, ನಮ್ಮ ರೈತರುಗಳು ನೆರವಿಗೆ ನಿಂತ್ಕೋಬೇಕು ಅಂತ ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ. ನಮ್ಮ ರಾಜ್ಯ ಸರ್ಕಾರ ಮತ್ತು ಮೊದಲನೇದಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ನಮ್ಮ ರೈತ ಸಂಘ ರೈತ ಪರ್ವದ ಮನವಿ ಏನಂದರೆ, ದಯಮಾಡಿ ಈಗಲೇ ಮಳೆ ಕೈಕೊಟ್ಟಿದೆ, ರೈತರುಗಳಿಗೆ ತುಂಬ ತೊಂದರೆ ಆಗ್ತಾ ಇದೆ. ಬೋರಲ್ಲಿ ನೀರಿಲ್ಲ. ನಮ್ಮ ಕುಣಿಗಲ್ ತಾಲೂಕಾಗಲಿ, ತುಮಕೂರು ಜಿಲ್ಲೆ ಆಗಲಿ, ಕರ್ನಾಟಕ ರಾಜ್ಯದಲ್ಲಿ ಎಲ್ಲೆಲ್ಲಿ ಬರಗಾಲ ಅಂತ ಇದೆ, ದಯಮಾಡಿ ಅದನ್ನು ಬರಗಾಲ ಪ್ರದೇಶ ಅಂತ ಘೋಷಣೆ ಮಾಡಿ ರೈತರುಗಳಿಗೆ ಏನು ಸವಲತ್ತು ಸಲ್ಲಬೇಕು ಅದನ್ನು ದಯಮಾಡಿ ಅತಿ ಶೀಘ್ರದಲ್ಲಿ ಅವ್ರನ್ನ ಕೈ ಸೇರಬೇಕು ಅಂತ ಮಾಡಬೇಕು. ದಯಮಾಡಿ ನಮ್ಮ ರೈತರುಗಳಿಗೆ ನಮ್ಮಲ್ಲಿ ಒಂದು ಮನವಿ, ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರ್ವತದಿಂದ ಒಂದು ಮನವಿ, ದಯಮಾಡಿ ಬರಗಾಲ ಇದೆ ಅಂತ ಯಾವುದೇ ಕಾರಣಕ್ಕೂ ನೀವು ಮತ್ತೊಂದು ಮಾಡಿಕೊಂಡು ಬರಗಾಲ ಪ್ರದೇಶದಿಂದ ಆತ್ಮಹತ್ಯೆಗೆ ದಯಮಾಡಿ ಪ್ರಯತ್ನ ಮಾಡಬಾರ್ದು. ಎಂಥ ಕಷ್ಟ ಇರಲಿ
ಈ ಮನುಷ್ಯನ ಜನ್ಮ ಪವನ, ನಿಮ್ಮ ಹಿಂದೆ ನಿಮ್ಮ ಹೆಂಡತಿ ಮಕ್ಕಳು ತಂದೆ ತಾಯಿಯೆಲ್ಲ ಇರ್ತಾರೆ. ಏನೇ ಕಷ್ಟ ಆಗಲಿ ದಯಮಾಡಿ ಈ ಬಾರಿ ಅದನ್ನು ಎದುರಿಸಿ. ಯಾವುದೇ ಕಾರಣಕ್ಕೂ ನೀವು ಮನಸ್ಸು ಕೆಡಿಸ್ಕೊಂಡು ಮತ್ತೊಂದು ಮಾಡ್ಕೊಳಕ್ಕೆ ಹೋಗ್ಬೇಡಿ. ದಯಮಾಡಿ ನಿಮಗೆ ಕೈ ಮುಗಿದು ಮನವಿ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಗಮನ ಯಾವುದೇ ಕಾರಣಕ್ಕೂ ಮಾಡಬೇಡಿ. ಮನುಷ್ಯ ಹುಟ್ಟಿದ್ದೀವಿ, ಏನಾರಾಗಲಿ ಹೋರಾಟ ಮಾಡೋದು ಎದುರಿಸೋಣ. ಮಳರಾಯ ಇನ್ನೂ ಕೈ ಬಿಟ್ಟಿಲ್ಲ, ಭಗವಂತ ಇದ್ದಾನೆ, ಮಳೆ ಬಂದೇ ಬರುತ್ತೆ. ದಯಮಾಡಿ ಯಾವುದೇ ಕಾರಣಕ್ಕೂ ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಸ್ಥಿತಿಗೆ ಯಾವುದೇ ಕಾರಣಕ್ಕೂ ಹೋಗಬೇಡಿ. ದಯಮಾಡಿ ನಮ್ಮ DK ಶಿವಕುಮಾರ್ ಸಾಹೇಬ್ರಿಗೆ, ಅವ್ರಿಗೆ ರೈತರಿಂದ ಬಂದಿರೋದ್ರಿಂದ ಅವ್ರಿಗೆ ಚೆನ್ನಾಗಿ ಗೊತ್ತು, ರೈತರುಗಳ ಕಷ್ಟ ಏನು ಅಂತ ಚೆನ್ನಾಗಿ ಗೊತ್ತು. ದಯಮಾಡಿ ಈ ಮೂಲಕ ನಿಮಗೆ ಮನವಿ ಮಾಡ್ತೀವಿ ಸರ್, ದಯಮಾಡಿ ನಮ್ಮ ರೈತರುಗಳಿಗೆ ಬರಗಾಲ ಅಂತ ಘೋಷಣೆ ಮಾಡಿ ಅವ್ರಿಗೆ ಬರಪೀಡಿತ ಪ್ರದೇಶಗಳಿಗೆ ಅವ್ರಿಗೆ ಅನುದಾನವನ್ನು ದಯಮಾಡಿ ಈ ಕೂಡಲೇ ಬಿಡುಗಡೆ ಮಾಡಬೇಕು. ಇದು ನಿಮಗೆ ಮನವಿ ಮಾಡ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರ್ವಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಕಂಪ್ಲಿ ಕರ್ನಾಟಕ ಪತ್ರಕರ್ತರ ಸಂಘದ ವತಿಯಿಂದ ಪತ್ರಿಕಾ ದಿನಾಚರಣೆ. ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ಕರ್ನಾಟಕ ಪತ್ರಕರ್ತರ ಸಂಘದ ವತಿಯಿಂದ ಪತ್ರಿಕಾ ದಿನಾಚರಣೆ. ಕಂಪ್ಲಿ ತಾಲೂಕು ಘಟಕದ ವತಿಯಿಂದ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವವರ ಗಣ್ಯರಲ್ಲಿ ಉತ್ತಮ ಆರೋಗ್ಯಶಾಲಿ 95 ವಯಸ್ಸು ಹುಲಿಗಿ ಷಣ್ಮುಖಪ್ಪ ಶೆಟ್ಟಿ ಕೊಟ್ವಾಲ್ ಸರ್ಕಾರಿ PUC ಕಾಲೇಜಿನಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಭಿಕ್ಷಾಟನೆ ಮಾಡದೆ ಹಾಲು ಮಾರಿ ಜೀವನ ಸಾಗಿಸುತ್ತಾ ಸರ್ಕಾರಿ ಶಾಲಾ ಮಕ್ಕಳಿಗೆ ಪಠ್ಯಪುಸ್ತಕ ಸೇವೆಯನ್ನ ಮಾಡುತ್ತಿರುವ ರಾಮಸಾಗರದ ಮಂಗಳಮುಖಿ ರಾಮಕ್ಕ ಇವರೆಲ್ಲರನ್ನ ಗೌರವಿಸಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಯಾಳ್ಪಿ ವಲಿ ಭಾಷಾ ಮಾತನಾಡಿ, ಪತ್ರಕರ್ತರು ಸಮಾಜದ ಕಣ್ಣು ಮತ್ತು ಕಿವಿಯಾಗಿದ್ದು ಸತ್ಯ ಹಾಗೂ ನಿಷ್ಪಕ್ಷಪಾತ ಸುದ್ದಿಗಳನ್ನು ಜನರಿಗೆ ತಲುಪಿಸುವ ಮಹತ್ತರ ಜವಾಬ್ದಾರಿಯನ್ನ ಹೊತ್ತಿದ್ದಾರೆ ಎಂದು ಹೇಳಿದರು. ಪತ್ರಕರ್ತರ ನೋವು, ನಲಿವು, ವೃತ್ತಿಯಲ್ಲಿ ಎದುರಾಗುವ ಸವಾಲುಗಳು ಹಾಗೂ ಅವರ ಹಕ್ಕು ಸೌಲಭ್ಯಗಳ ಬಗ್ಗೆ ಸಂಘ ಸದಾ ಕಾಳಜಿ ವಹಿಸುತ್ತದೆ. ಪತ್ರಕರ್ತರ ಕಲ್ಯಾಣಕ್ಕಾಗಿ ನಿರಂತರವಾಗಿ ಕೆಲಸ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ಪತ್ರಕರ್ತರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ದುರ್ಗೇಶ್ ಯಾದವ್, ಜಿಲ್ಲಾ ಉಪಾಧ್ಯಕ್ಷರಾದ ಬಜಾರಪ್ಪ, ವೀರಭದ್ರಗೌಡ, ಗಿರೀಶ್ ಕುಮಾರ್ ಉಪಸ್ಥಿತರಿದ್ದರು. ಕಂಪ್ಲಿ ತಾಲೂಕು ಘಟಕದ ಅಧ್ಯಕ್ಷ ರಘುಬೀರ ಸಿದ್ದಿ ಹಾಗೂ ಉಪಾಧ್ಯಕ್ಷ ಸಚ್ಚಿದಾನಂದ ಹಿರೇಮಠ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮ ಕಂಪ್ಲಿ ತಾಲೂಕು ಪಂಚಾಯಿತಿಯ ಸಹಾಯಕ ನಿರ್ದೇಶಕ ಮಲ್ಲನಗೌಡ, ವೈದ್ಯಾಧಿಕಾರಿ ಡಾ ರವೀಂದ್ರ ಕನ್ಕೇರಿ, ಎಎಸ್ಐ ಬಸವರಾಜ್, ಲೋಕೋಪಯೋಗಿ ಇಲಾಖೆಯ ಆನಂದ್, ಜೆಸ್ಕಾಂ ಇಲಾಖೆಯ ಭೀಮೇಶ್, ವೀರಶೈವ ಲಿಂಗಾಯತ ಮಹಾವೇದಿಕೆಯ ಜಿಲ್ಲಾಧ್ಯಕ್ಷ ಹೊಸಕೋಟೆ ಜಗದೀಶ್, ಉಪನ್ಯಾಸಕರಾದ ಸಿದ್ದಣ್ಣ, ಪರಮೇಶ್ವರ, ಉಪ ಪ್ರಾಚಾರ್ಯ ಸುಜಾತ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಯೋಜನಾಧಿಕಾರಿ ಎಲ್ ರಾಘವೇಂದ್ರ, ವಕೀಲರಾದ ಸುದರ್ಶನ ರೆಡ್ಡಿ, ಕರ್ವೆ ಅಧ್ಯಕ್ಷ ಬಳೆ ಮಲ್ಲಿಕಾರ್ಜುನ, ಹಿರಿಯ ಪತ್ರಕರ್ತ ವೆಂಕಟೇಶ್, ದಲಿತ ಮುಖಂಡರಾದ ಕೆ ಲಕ್ಷ್ಮಣ್, ಮರಿಸ್ವಾಮಿ, ಎಎಸ್ ಮಲ್ಲಪ್ಪ ಹಾಗೂ ತಿಪ್ಪೇಸ್ವಾಮಿ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿ ಸರ್ವರಿಗೂ ಶುಭಾಶಯ ಕೋರಿದರು. ಇದೇ ವೇಳೆ ಕಂಪ್ಲಿ ಘಟಕ ತಾಲೂಕು ಪ್ರಧಾನ ಕಾರ್ಯದರ್ಶಿ ಎಚ್ ಮರಿಯಪ್ಪ, ಖಜಾಂಚಿ ಚಂದ್ರಕೇಶವ, ಸಲಹಾ ಸದಸ್ಯ THM ರಾಜ್ಕುಮಾರ್ ಹಾಗೂ ಹೊಸ ಸೇರ್ಪಡೆ ಈ ಲೋಕ ಪತ್ರಿಕೆಯ ವರದಿಗಾರರಾಗಿ KM ಕಟ್ಟಿಯ ಬಸವ ಸೇರಿದಂತೆ ಇತರರು ಸದಸ್ಯರು ಹಾಜರಿದ್ದರು. ಕಾರ್ಯಕ್ರಮದಲ್ಲಿ ಪತ್ರಕರ್ತರ ಸಮಾಜಮುಖಿ ಸೇವೆಯನ್ನ ಸ್ಮರಿಸಿ ಪ್ರಜಾಪ್ರಭುತ್ವದ 4ನೇ ಅಂಗವಾಗಿ ಮಾಧ್ಯಮದ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ ಎಂದು ಗಣ್ಯರು ಅಭಿಪ್ರಾಯಪಟ್ಟರು. ಬ್ಯೂರೋ ರಿಪೋರ್ಟ್ ಸಚ್ಚಿದಾನಂದ ಹಿರೇಮಠ್, NKS TV4 ಕಂಪ್ಲಿ. ಬ್ಯೂರೋ ರಿಪೋರ್ಟ್ ಸಚ್ಚಿದಾನಂದ ಹಿರೇಮಠ್, ಪ್ರಜಾಭವ TV ಕಂಪ್ಲಿ. ಈ ಸೋಷಿಯಲ್ ಮೀಡಿಯಾದಲ್ಲಿ 70% ಫೇಕ್ ನ್ಯೂಸ್ಗಳು ಹರಿದಾಡ್ತಾ ಇದ್ದಾವೆ. ನಾವೇನ್ ನೋಡ್ತೀವಿ, ಅದನ್ನ ರೀಲ್ಸ್ ಅಲ್ಲಿ ನೋಡ್ತಾ ಇರ್ತೀವಿ. ಯಾವುದೋ ಒಂದು ಇದರಲ್ಲಿ ಇನ್ಸ್ಟಾದಲ್ಲಿ ಬಂದಿರ್ತದೆ, ಮೇಲೆ ಏನೋ ಒಂದು ಬ್ಯಾನರ್ ಟೈಪ್ ಹಾಕಿರ್ತಾರೆ, ಇಂಥ ಹೆಸರು ಹಾಕಿರ್ತಾರೆ, ಅಂತವ್ರು ಏನೋ ಮಾಡಿದ್ದಾರೆ ಅಂತ ಹೇಳಿ ವಿಚಾರಗಳು ಹೇಳಿರ್ತಾರೆ. ಅದರಲ್ಲಿ ನಾವು ಅದನ್ನ ಏನ್ ಮಾಡ್ತೀವಿ, ಅದನ್ನ ನೋಡಿ ನಿಜ ಅಂತ ಅನ್ಕೊಂಡು ನಾವು ಫಾರ್ವರ್ಡ್ ಮಾಡೋದು ಶುರು ಮಾಡ್ತೀವಿ. ಫಾರ್ವರ್ಡ್ ಮಾಡೋದು ಶುರು ಮಾಡೋದ್ರಿಂದ ಒಂದು ನಮ್ಮ ಮನಸ್ಥಿತಿ ಕೆಟ್ಟೋಗುತ್ತೆ, ಇನ್ನೊಂದು ನಾವೊಂದು ಸುಳ್ಳು ಸುದ್ದಿ ನಾವು ಹರಡಿಸೋದು ಆ ತರ ಆಗ್ತೀವಿ. ಆ ತರ ಸಾಕಷ್ಟು ವಿಚಾರಗಳು ಈಗ ನಡೀತಿದ್ದಾವೆ. ಕಾನೂನು ಹೋರಾಟ ನಾವು ಮಾಡ್ಬೇಕಂದ್ರೆ ಅನ್ಕೋತೀವಿ. ಇನ್ನೊಂದು ವಿಶೇಷ ಅಂದ್ರೆ ಪತ್ರಕರ್ತರಿಗೆ ಇಡೀ ಕರ್ನಾಟಕದಲ್ಲಿ ಯಾರಿಗೂ ಸ್ಯಾಲರಿ ಇಲ್ಲ. ಯಾಕಂದ್ರೆ ರಾಜಕಾರಣಿಗಳು ಮನೆ ಕಟ್ತಾರ, ರಾಜಕಾರಣಿಗಳು ಒಂದು ಕಾರ್ ತಗೊಳ್ತಾರ, ಆಮೇಲೆ ಇನ್ನೂ ಮೇಲ್ಮೇಲೆ IR ಆಫೀಸರ್ಸ್ ಎಲ್ಲಾದ್ರೂ ತಗೊಳ್ತಾರೆ. ಬಟ್ ಪತ್ರಕರ್ತರ ಹತ್ರ ಕಾರ್ ಇರಲ್ಲ, ಒಂದು ನಿವೇಶನ ಇರಲ್ಲ, ಮನೆ ಇರಲ್ಲ. ನಮ್ಮ ರಾಜ್ಯ ಸರ್ಕಾರದಿಂದ ಅವ್ರು ಏನಾರ ಮಾಡ್ಕೊಡ್ಬೇಕಂತೇಳಿ ನಮ್ಮ ರಾಜ್ಯ ಸರ್ಕಾರ ನಾವು ಮನವಿ ಮಾಡ್ಕೊಳ್ತೀವಿ ಮುಂದೊಂದು ದಿನದಲ್ಲಿ. ಅದೇ ರೀತಿಯಾಗಿ ಅಂದ್ರೆ ನಮಗೆ ಎಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂತಂದ್ರೆ ಪತ್ರಕರ್ತರ ಹತ್ರ ನ್ಯಾಯ ಸಿಕ್ಕಂತೇಳಿ ನಾವು ವಿದ್ಯಾರ್ಥಿಗಳು ಹೇಳಕ್ ಇಷ್ಟಪಡ್ತೀವಿ. ಯಾಕಂದ್ರೆ ಇವಾಗ ಸ್ಟೇಷನ್ಗೆ ಹೋಗ್ತೀವಿ, ಇನ್ನೊಂದು ಆಫೀಸ್ಗೆ ಹೋಗ್ತೀವಿ, ಎಲ್ಲಿ ನಮಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಲಾಸ್ಟ್ಗೆ ಯಾರು ಆಪ್ಷನ್ ಬರ್ತಾ ಫ್ರೀಯಾಗಿ ಸಿಗೋದು ನಮಗೆ ಅಂದ್ರೆ ಈಸಿಯಾಗಿ ಸಿಗೋದ್ರೆ ಪತ್ರಕರ್ತರೆ. ಹಂಗಾಗಿ ರವಿ ಬೆಳಿಗ್ಗೆ ಸಾರ್ ಹೇಳಿದ್ರು. ಯಾಕಂದ್ರೆ ರವಿ ಬೆಳಿಗ್ಗೆ ಸಾರ್ ನನಗೆ ಈ ಸ್ಟೇಜ್ ಮೇಲೆ ನಿಂತು ಮಾತಾಡ್ಬೇಕಂದ್ರೆ ರವಿ ಬೆಳಿಗ್ಗೆ ಸಾರ್ ನಾವು ಡೈಲಿ ಪೇಪರ್ ಓದುವಂಥದ್ದು, ನ್ಯೂಸ್ ನೋಡುವಂಥದ್ದು ಒಂದು ಅಭ್ಯಾಸ ಮಾಡ್ಕೋಬೇಕು.
ನೀವು ಗಂಟೆಗಟ್ಟಲೆ ರೀಲ್ಸ್ ನೋಡ್ತೀರಿ, ಖುಷಿಯಿಂದ ಇಷ್ಟಪಟ್ಟು ಶಾಲೆಗಳಿಗೂ ತರ್ತೀರಿ, ಕಾಲೇಜುಗಳಿಗೂ ಮೊಬೈಲ್ಸ್ ತರ್ತೀರಿ, ಕ್ಲಾಸ್ ಅವರ್ಸ್ ಅಲ್ಲಿ ಕೂಡ ಅದನ್ನ ಯೂಸ್ ಮಾಡ್ತಾ ಇರ್ತೀರಿ. ಬಟ್ ಯೂಸ್ ಇಟ್ ಫಾರ್ ಅ ಗುಡ್ ಪರ್ಪಸ್. ಅದನ್ನ ನೀವು ಪಿಯುಸಿ ಆಗಿದ ನಂತರ ಏನ್ ಕೋರ್ಸ್ ಗಳಲ್ಲಿ ಜಾಯಿನ್ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳು, ಪ್ರಪಂಚದಲ್ಲಿ ಏನೇ ಫಾಸ್ಟ್ ಆಗಿ ನಡೆದ್ರು ಕೂಡ ನಾವು ಅದನ್ನ ಕೋಪ್ ಅಪ್ ಮಾಡ್ಲಿಕ್ಕೆ ತುಂಬಾ ಕಷ್ಟ. ಬಟ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಅದನ್ನ ಅಪ್ಡೇಟ್ ಮಾಡುವಂಥದ್ದೇ ಈ ಪತ್ರಿಕೋದ್ಯಮ. ಮೀಡಿಯಾ ಕಮ್ಯುನಿಕೇಶನ್ ಮುಂಚೆ ಅಷ್ಟು ಫಾಸ್ಟ್ ಇರಲಿಲ್ಲ. ನಾವು ನೋಡ್ತಾ ಇದ್ವಿ ಬಿಫೋರ್ ಇಂಡಿಪೆಂಡೆನ್ಸ್ ಏನಾದರೂ ಒಂದು ಸ್ವಾತಂತ್ರ್ಯ ಹೋರಾಟಕ್ಕೆ ಏನಾದರೂ ಒಂದು ಚಳವಳಿ ಕಾಲ್ ಮಾಡಬೇಕಾದ್ರೆ ರಾತ್ರಿ ಆ ಪತ್ರಿಕೆಗಳನ್ನ ತುಂಬಾ ಗೌಪ್ಯವಾಗಿ ಎಲ್ಲರ ಹಾಡಬೇಕು, ಮೀಟಿಂಗ್ ಕರೆದು ಮುಂದೆ ಏನ್ ಆಕ್ಷನ್ ಪ್ಲಾನ್ ಎಲ್ಲ ಡಿಸ್ಕಸ್ ಮಾಡಬೇಕು. ಪತ್ರಕರ್ತರು ಹಾಗೂ ಕಂಪ್ನಿಗಳಿಗೆ, ನಾಗರಿಕರೇ ಹಾಗೂ ಮುದ್ದು ಮಕ್ಕಳಿಗೆ ಈ ಪತ್ರಿಕೆ ಅಂತಕ್ಕಂಥದ್ದು ಇಟ್ಸ್ ಎ ಜಂಕ್ಷನ್ ಬಿಟ್ವೀನ್ ಸೊಸೈಟಿ ಅಂಡ್ ದ ಗವರ್ಮೆಂಟ್. ಅಂದ್ರೆ ಪತ್ರಿಕೋದ್ಯಮ ಅಂತಕ್ಕಂಥದ್ದು ಸರ್ಕಾರ ಮತ್ತು ಸಮಾಜದ ನಡುವಿನ ಕೊಂಡಿ ಇದ್ದಂಗೆ. ಈಗ ಬಹಳಷ್ಟು ಟೈಮ್ ಕಳೆದಿರ್ತಾರೆ. ಹೌದಾ? ಪತ್ರಿಕೆಗಳನ್ನ ಓದ್ತಕ್ಕಂಥ ಮನೋಭಾವ ಬಹಳಷ್ಟು ಜನರಿಗೆ ಕಡಿಮೆ ಆಗ್ತಾ ಇದೆ. ಪತ್ರಿಕೆಗಳನ್ನ ಓದ್ತಕ್ಕಂಥ ಅಭ್ಯಾಸವನ್ನು ಬೆಳೆಸಬೇಕು. ಪತ್ರಿಕೆಗಳನ್ನ ಓದೋದ್ರಿಂದ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ, ನಮ್ಮ ಜಿಲ್ಲೆಯಲ್ಲಿ, ನಮ್ಮ ತಾಲೂಕಿನಲ್ಲಿ, ನಮ್ಮೂರಲ್ಲಿ ಏನ್ ನಡೀತಾ ಇದೆ, ಏನಿಲ್ಲ ಅಂತಕ್ಕಂಥ ವಿಚಾರಗಳು ನಿಮ್ಗೆ ಗೊತ್ತಾಗ್ತದೆ. ಬಟ್ ನಾವು ಮೊಬೈಲಲ್ಲಿ ಏನು ನಾವು ಕಾಲಹರಣ ಮಾಡ್ತೀವಲ್ಲ, ಒಂದಿಷ್ಟು ಸ್ಮಾಲ್ ಯಂತ್ರ ಇಡೀ ನಮ್ಮ ಮನುಷ್ಯನ, ನಮ್ಮ ನಿಯಂತ್ರಣ, ನಮ್ಮ ಏಕಾಗ್ರತೆ ಏನಿದೆಯಲ್ಲ ಅದರ ಮೇಲೆ ನಮ್ಮನ್ನ ಆಕರ್ಷಣೆ ಅಂತೇಳಿ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಪತ್ರಿಕೋದ್ಯಮ ಪ್ರಜಾಪ್ರಭುತ್ವದಲ್ಲಿ ತುಂಬಾ ಅಗತ್ಯವಾಗಿ ಬೇಕಾಗ್ತದೆ. ಯಾಕಂದ್ರೆ ಪತ್ರಿಕೋದ್ಯಮ ಇಲ್ಲ ಅಂದ್ರೆ ಮೂಲ ಅಂಗಗಳು, ವಿಶೇಷವಾಗಿ ಶಾಸಕಾಂಗ ಮತ್ತು ಕಾರ್ಯಾಂಗ ಮಾಡತಕ್ಕಂಥ ತತ್ವಗಳಾಗ್ಲಿ ಅಥವಾ ಲೋಪದೋಷಗಳ ಬಗ್ಗೆ ಆಗ್ಲಿ ಸಾಮಾನ್ಯ ಜನರ ಗಮನಕ್ಕೆ ಬರೋದಿಲ್ಲ. ಇದಿಷ್ಟು ಈ ದಿನದ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ NKS TV4. ಇದು ನಿರಂತರ ಕಾರ್ಯಪಡೆ.